ವಿಡಿಯೋ ಮಾಡ್ತಿರುವಾಗ ಏಪ್ರಿಲ್ 19 ಆಗಿದೆ. ಬಟ್ ಏಪ್ರಿಲ್ 18 ಅಂತ ಇಟ್ಕೊಳ್ಳಿ. ಏಪ್ರಿಲ್ 18 2008ಕ್ಕೆ IPL ಸ್ಟಾರ್ಟ್ ಆಗಿತ್ತು. ಇವತ್ತಿಗೆ ಅಂದ್ರೆ ಏಪ್ರಿಲ್ 18 2025ಕ್ಕೆ 18 ತುಂಬಿದೆ. ಅಂದ್ರೆ ಈಗ ಮೆಚ್ಯೂರ್. ಇಷ್ಟು ದಿನ ಎಂತ ಮಗು, ಟೀನೇಜ್ ಹಾಗೆ ಈಗ ಹಾಗೆಲ್ಲ, ಈಗ ಒಂದು ಅಡಲ್ಟ್ ಆಗಿದೆ. ಅಡಲ್ಟ್ ಆದ್ರೂ ಕೂಡ RCB ಆಟ ಬದಲಾಗುವುದಿಲ್ಲ. ಆ ಗತಕಾಲದ ಆಟ ಉಂಟಲ್ಲ, ಅದನ್ನು ಮತ್ತೆ ಪುನಃ ನೆನಪು ಮಾಡುವಂತಹ ಆಟ. ಸೊ ಏನು ಚೈಲ್ಡ್ ಆದ್ರೂ ಒಂದೇ, ಟೀನೇಜ್ಗೆ ಬಂದ್ರು ಒಂದೇ, ಅಡಲ್ಟ್ ಆದ್ರೂ ಕೂಡ ಒಂದೇ. ನಮ್ಮ ಆಟ ಮಾತ್ರ ಯಾವತ್ತು ಒಂದೇ ತರ ಇರ್ತದೆ ಅಂತ ಇವತ್ತು RCB ಪ್ರೂವ್ ಮಾಡಿದ್ರು. ನಮಸ್ಕಾರ ಎಲ್ರಿಗೆ, ಸಜ್ಜನಾರ್ದನ್ ಹತ್ರ ಮಾತಾಡ್ತಿರೋದು ಕುಶಲ್. ಎಂತ ಹೇಳುದಣ್ಣ, ನೋಡಿ 2008 ಏಪ್ರಿಲ್ 18ನೇ ತಾರೀಕು ಚಿನ್ನಸ್ವಾಮಿಯಲ್ಲೇ IPL ಸ್ಟಾರ್ಟ್ ಆದದ್ದು. RCB ವರ್ಸಸ್ KKR ಪಂದ್ಯ 223 ಚಚ್ಚಿದ್ರು KKR ಅಂಡ್ ಬ್ರೆಂಡನ್ ಮೆಕ್ಕಲಮ್. ಫಸ್ಟ್ ಮ್ಯಾಚ್ ಅಲ್ಲಿ 158 ರನ್. ಆಗಿನ ಕಾಲಕ್ಕೆ ದಡಬಡ 10 4 13 6 ಎಲ್ಲ ಹೊಡೆದು 158 ರನ್ ಚಚ್ಚಿದ್ರು. KKR 223 ರನ್ ಹೊಡೆದ್ರೆ RCB 82 ರನ್ಗೆ ಡಮ್ಮರ್. ಹೆಂಗೆ ನಾವು ಅಂತ ಆಗವೇ ಪ್ರೂವ್ ಮಾಡಿದ್ರು RCB. ಇವತ್ತು RCBಗೆ 18 ವರ್ಷ ತುಂಬಿದೆ. 18 ವರ್ಷ ತುಂಬಿದ ಮೇಲೆ ಆ ಒಂದು ಆಟವನ್ನು ನೆನೆಸಿಕೊಳ್ಳುವಂತಹ ಆಟ. 82 ರನ್ ಏನು ಹೊಡಿಲಿಲ್ಲ, ಪುಣ್ಯಕ್ಕೆ 49ಕ್ಕಿಂತ ಕಡಿಮೆಗೆ ಸಹ ಆಲ್ ಔಟ್ ಆಗಲಿಲ್ಲ. 95 ರನ್ನಿಗೆ 9 ವಿಕೆಟ್, 14 ಓವರ್ಗಳ ಮ್ಯಾಚ್ ಆಗಿದ್ದು. ಈಗ ಅನ್ನಿಸ್ತಾ ಉಂಟು ಮಳೆರಾಯ ಯಾಕೆ ಅಣ್ಣ ಮರ್ಯಾದೆ ತೆಗಿಲಿಕ್ಕೆ ಅಂತವೇ ಸ್ಟಾಪ್ ಆಯ್ತಾ ಮಳೆ ಅಂತ. ಹೇಗೂ ಸುರಿದಿದ್ದು ದೊರ್ರ ಅಂತ ಇಡೀ ದಿನ ಸುರಿದಿದ್ರೆ ಎಂತ ಪ್ರಾಬ್ಲಮ್ ಆಗಿತ್ತು. ಅಟ್ಲೀಸ್ಟ್ 1 ಪಾಯಿಂಟ್ ಸಿಗ್ತಾ ಇತ್ತು ತವರಲ್ಲಿ. ಎಸ್, ಹೆಂಗೆ ನಾವು 1 ಪಾಯಿಂಟ್ ಸಿಕ್ಕಿತ್ತು ಅಂತ ನಾವು ಹೇಳಿಕೊಳ್ಬೋದಿತ್ತು. 3 ಮ್ಯಾಚ್ ತವರಲ್ಲಿ ಆಗಿದೆ. 3 ಮ್ಯಾಚ್ ಹೀನಾಯವಾಗಿ ಸೋತಿದ್ದಾರೆ. ಫೈಟ್ ಕೊಡದೆ ಸೋತಿದ್ದಾರೆ. ಹೇಳ್ಬೋದು ಇವತ್ತು 5 ವಿಕೆಟ್ ತೆಗೆದೆ ಒಬ್ರು ಅಂತ. ಸುಮ್ಮನೆ ಇರಿ ಮಾರ್ರೆ, ಫೈಟ್ ಇಲ್ಲ, ಎಂಥದಿಲ್ಲ. GT ಅಗೇನ್ಸ್ಟ್, ಡೆಲ್ಲಿ ಅಗೇನ್ಸ್ಟ್, ಪಂಜಾಬ್ ಅಗೇನ್ಸ್ಟ್. ಆಹಾ, ಏನು ಶರಣಾಗತಿ ಡೈ ಹೊಡೆದು. ಅಣ್ಣ ನಮಸ್ಕಾರ. ಆತಿಥ್ಯ ಅಂತ ಹೇಳ್ತಾರಲ್ಲ, ಯಾರಾದ್ರೂ ಗೆಸ್ಟ್ ಬಂದ್ರೆ ಅತಿಥಿಯನ್ನ ನೋಡಿಕೊಳ್ಳುವಂತಹ ರೀತಿ ನಮ್ಮನ್ನು ನೋಡಿ ಕಲಿಬೇಕು. IT ಸೆಕ್ಟರ್ ಆಗಿರ್ಲಿ, ಏನು ನಾರ್ತ್ ಇಂಡಿಯಾ ಬನ್ನಿ ಎಲ್ಲ ನಿಮ್ದೆ, ಬೆಂಗಳೂರೆಲ್ಲ ನಿಮ್ದೆ ಅಂತ ಆ ಕಡೆ ವೈಟ್ ಫೀಲ್ಡ್ ಎಲ್ಲ ಪೂರ್ತಿ ಅವರೇ ತುಂಬೋಗಿದಾರಲ್ಲ. ಹಾಗೆಯೇ ಕ್ರಿಕೆಟ್ ಆಡ್ಲಿಕ್ಕೆ ಬಂದಾಗ ಸಹ ಹಾಗೆ ಆತಿಥ್ಯ ನಮ್ಮನ್ನು ನೋಡಿ ಕಲಿಬೇಕು. ತಗೊಳ್ಳಿ 2 ಪಾಯಿಂಟ್. ಇವತ್ತು ಮಳೆ ಬಂದ್ರೆ ಸಹ ಏನೋ ಬಾರಿ ಟೆಕ್ನಾಲಜಿ, ಹಾಗೆ ಈಗ ಬೇಗ ಗ್ರೌಂಡ್ ರೆಡಿ ಆಗ್ತದೆ. ಯಾಕೆ ಬೇಕಿತ್ತಣ್ಣ ಆ ಟೆಕ್ನಾಲಜಿ? ಗ್ರೌಂಡ್ ರೆಡಿಯೇ ಆಗಬಾರ್ದಿತ್ತು, ಪೂರ್ತಿ ಒದ್ದೆ ಇರ್ಬೇಕಿತ್ತು. ಆಗ ಇಲ್ಲ ಔಟ್ಫೀಲ್ಡ್ ಎಲ್ಲ ಚಂದ ಇಲ್ಲ, ಹಾಗೆ ಹೀಗೆ ಅಂತ ಮ್ಯಾಚ್ ಕ್ಯಾನ್ಸಲ್ ಆಗಿ ಅಟ್ಲೀಸ್ಟ್ 1 ಪಾಯಿಂಟ್ ಸಿಗ್ತಾ ಇತ್ತು. ನೋ ಆತಿಥ್ಯ ಅಲ್ವಾ. ಮ್ಯಾಚ್ ಶುರು ಆಯ್ತು, 14 ಓವರ್ಗಳ ಮ್ಯಾಚ್. ಅಬ್ಬಬ್ಬಬ್ಬ, 6.1 ಓವರ್ಸ್ಗೆ 5 ಜನ ಮನೆ ಹೋಗಿ ಆಗಿದೆ, ಪೆವಿಲಿಯನ್ಗೆ ಹೋಗಿ ಆಗಿದೆ. ನಾನು ಆಡೋದಿಲ್ಲ ಅಣ್ಣ, ಅತಿಥಿಗಳನ್ನು ಚಂದ ನೋಡಿಕೊಳ್ಬೇಕು ಅಂತ. ಸಾಲ್ಟ್ ಫಸ್ಟ್ ಬಾಲ್ ಒಂದು 4 ಹೊಡೆದ್ರು, ಬಿಟ್ರೆ ಅದೇ ಓವರಲ್ಲಿ ಔಟ್ ಆದ್ರು. ಎಲ್ಲರೂ ಸಹ ಯಾರು ಕೂಡ ಚಂದ ಮಾಡಿ ಆಡ್ಲಿಲ್ಲಪ್ಪ. ಸಾಲ್ಟ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಲಿವಿಂಗ್ಸ್ಟನ್. ಅಣ್ಣ ನಮಸ್ಕಾರ ಅಣ್ಣ. ಒಂದು ಪರಿಸ್ಥಿತಿಗೆ ತಕ್ಕದಾದಂತ ಆಟ ಅಂತ ಒಂದಿರ್ತದೆ. ಈಗ ಆಯ್ತು, ಓಪನರ್ಸ್ ಬೇಗ ಔಟ್ ಆಗಿದ್ದಾರೆ, 14 ಓವರ್ಗಳ ಮ್ಯಾಚ್ ಅಷ್ಟೇ ಇರೋದು. ಬಟ್ ಸ್ಟಿಲ್ ಆಯ್ತು ಮಾರೆ, 2 ವಿಕೆಟ್ ಟಕಾರ ಅಂತ ಹೋಗಿದೆ. ಒಂಚೂರು ಪ್ಲಾನ್ ಅನ್ನು ಚೇಂಜ್ ಮಾಡುವ. ನಾ ಕಣ್ಣು ಮುಚ್ಚಿ ಬೀಸ್ತೇನೆ, ಬಟ್ ಓಕೆ, ಒಂದು 3 ಓವರ್ ಆದ್ಮೇಲೆ ಕಣ್ಣು ಮುಚ್ಚಿ ಬೀಸ್ತೇನೆ ಅಂತ ಆದ್ರೂ ಅದಕ್ಕೊಂದಾದ್ರೂ ಭದ್ರಾದ್ರ. ಇಲ್ಲ, ವಿಕೆಟ್ ಎಷ್ಟು ಬೇಕಾದ್ರೆ ಹೋಗ್ಲಿ, ನಾ ಹೀಗೆ ಆಡುದು, ಕಣ್ಣು ಮುಚ್ಚಿ ಬೀಸು. ಮ್ಯಾಕ್ಸ್ವೆಲ್ ಅವರನ್ನು ನೋಡಿದಾಗ ಆಯ್ತು ಮರ ನಂಗೆ. ಎಂತ ಒಂದು ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅಂದ್ರೆ ಸೂಪರ್ ಅಪ್ಪ. ಮ್ಯಾಕ್ಸ್ವೆಲ್ ಸಹ ಲಾಸ್ಟ್ ಸೀಸನ್ ಹೀಗೆ ಮಾಡಿದ್ರು. RCBಗೆ ಡೈ ಅಂತ ಹೊಡಿ, ಅದು ಸುಮ್ಮನೆ ಆಕಾಶದ ಮೇಲೆ ಹೋಗ್ತಾ ಇತ್ತು. ಆಯ್ತಾ. ಇದು ಲಿವಿಂಗ್ಸ್ಟನ್ ಕೂಡ ಹಾಗೆ ಮಾಡಿದ್ದು. ಜಿತೇಶ್ ಶರ್ಮಾ ಅವರು 1 ಮ್ಯಾಚ್ 19 ಬಾಲ್ಗೆ 40 ಎಲ್ಲ ಹೊಡೆದು ನಾವು ಭಾರಿ ಖುಷಿ ಆಯ್ತು. ಅದಾದ್ಮೇಲೆ ಎಂತ ಆಟ ಇಲ್ಲ. ಪಾಟಿದಾರ್ ಅವರು ಪಾಪ ಒಂದು ಕಡೆಯಿಂದ ನೋಡ್ತಾ ಇದ್ದಾರೆ. ಒಂದು ಚೂರು ಟ್ರೈ ಮಾಡಿದ್ರು, ಒಂದು 28 ರನ್ ನೋಡಿದ್ರು, ಇಲ್ಲ ಅಂತಲ್ಲ. ಬಟ್ ಯಾರು ಕೂಡ ಸಪೋರ್ಟಿಗೆ ಇಲ್ಲ. ಕೊನೆಗೆ ನಮ್ಮ ಒಂದು ಮೋಸ್ಟ್ ಕನ್ಸಿಸ್ಟೆಂಟ್ ಪ್ಲೇಯರ್ ಟಿಮ್ ಡೇವಿಡ್ ಅವರು 25 ಬಾಲ್ಗೆ 50 ರನ್ ಹೊಡೆದೋದಕ್ಕೆ ಅಣ್ಣ ಒಂಚೂರಾದ್ರೂ ಮರ್ಯಾದೆ ಉಳಿತು. ಇಲ್ಲೇ ಇದ್ರೆ ಶ್ಯಾ 1 ಪಾಯಿಂಟ್ ಆಫ್ ಟೈಮ್ ಅಲ್ಲಿ 42 ರನ್ನಿಗೆ 7 ವಿಕೆಟ್ ಕಳೆದುಕೊಂಡಿದ್ದಾಗ ಒಂದು ರೆಕಾರ್ಡ್ ಕ್ರಿಯೇಟ್ ಆಗ್ತದೆ. ಹೇಗೂ ಅಡಲ್ಟ್ ಆಗಿದಲ್ಲ, 18 ವರ್ಷ ತುಂಬಿದಲ್ಲ, ಒಂದು ಹೊಸ ಚರಿತ್ರೆ ನಿರ್ಮಾಣ ಆಗ್ತದೆ. ಇವತ್ತು 49ಕ್ಕಿಂತ ಸಹ ಕಡಿಮೆಗೆ ಔಟ್ ಆಗ್ತಾರೆ, ಆಲ್ ಔಟ್ ಆಗ್ಬಹುದು ಅಂತ ಅಂದ್ಕೊಂಡಿದ್ದು. ಬಟ್ ಓಕೆ, ಭುವನೇಶ್ವರ್ ಕುಮಾರ್ ಅವರೊಂದು 8 ರನ್ ಎಲ್ಲ ಹೊಡೆದು ಆ ಗಡಿ ದಾಟಿತು. 63ಕ್ಕೆ 9ನೇ ವಿಕೆಟ್, ಇದು 8ನೇ ವಿಕೆಟ್ ಹೋಯ್ತು. 63ಕ್ಕೆ 9ನೇ ವಿಕೆಟ್ಸ್ ಹೋಯ್ತು. ಇನ್ನೇನು ಯಾರಿಗೆ ಹರ್ಪ್ರೀತ್ ಬ್ರಾರ್ RCB ಮ್ಯಾಚಿಗೆ ಮಾತ್ರ ಆಡಿಸುದ ಅಂತ, ಆ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಬೇರೆ ಯಾವ ಮ್ಯಾಚಿಗೆ ಸಹ ಆಡಿಸುವುದಿಲ್ಲ.
ಇದು ಈ ಸೀಸನ್ ಅಂತಲ್ಲ ಲಾಸ್ಟ್ ಸೀಸನ್ ಅಂತಲ್ಲ, ಒಂದು 3-4 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ ಅವರೇ. RCB ಮ್ಯಾಚ್ ಅಂತಂದ ಕೂಡಲೇ ಶ್ರೇಯಸ್ ಗೋಪಾಲ್ ಅವ್ರು ನಮ್ಮ ಕನ್ನಡದ ಹುಡುಗವೇ, ಅವ್ರಿಗೆ ಐ ಥಿಂಕ್ RR ಅಲ್ಲಿ ಅವ್ರಿಗೆ RCB ಮೇಲೆ ಮಾತ್ರ ಆಡಿಸ್ತಾ ಇದ್ರು. ಹಾಗೆ ಹರ್ಪ್ರೀತ್ ಬರಾರಿಗೆ ಸಹ ಹಾಗೆ RCB ಮ್ಯಾಚ್ ಅಂದ ಕೂಡಲೇ ಆಡಿಸೋದು, ಟಕ ಒಂದೇ ಓವರಲ್ಲಿ 2 ವಿಕೆಟ್ ತೆಗೆದ್ರು, ಪುಣ್ಯ ಹ್ಯಾಟ್ರಿಕ್ ಒಂದು ಕೊಡ್ಲಿಲ್ಲ. ಕೊನೆಗೆ ಲಾಸ್ಟಿಗೆ ಒಂದು ಟಿಮ್ ಡೇವಿಡ್ ಅವರಿಗೆ ಒಂದು ದೊಡ್ಡ ಇಲ್ಲಿಂದವೇ ದೀರ್ಘ ದಂಡ ನಮಸ್ಕಾರಗಳು. ಅವರೊಂದು ಚಚ್ಚಿ ಓಕೆ 14 ಓವರಿಗೆ 95 ರನ್ನಿಗೆ ಆಲ್ಔಟ್ ಆಗಲ್ಲ, 9 ವಿಕೆಟ್, 63ಕ್ಕೆ 9 ಇದ್ದದ್ದು, 95ಕ್ಕೆ ಸಹ 9 ವಿಕೆಟ್. ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್. ಈಗ ನಾವು ಹೇಳ್ಬೋದಲ್ಲ 2 ಪಾಯಿಂಟ್ ಹೋದ್ರು ಆಯ್ತಾ, ಹೇಗೆ ಮ್ಯಾನ್ ಆಫ್ ದ ಮ್ಯಾಚ್ ನಾವು ಗೆದ್ದಿರೋದು ಪ್ಲೇಯರ್ ಆಫ್ ದ ಮ್ಯಾಚ್ ಅಂತ. ಅದನ್ನ ಇಟ್ಕೊಂಡು ಎಂತ ಮಾಡೋದು, ಉಪ್ಪಿನಕಾಯಿ ಹಾಕಿ ನೆಕ್ಲಿಕ್ಕೆ ಉಂಟು ಅಷ್ಟೇ. ಅಯ್ಯೋ ದೇವರೇ, ಯಾವ ಆಂಗಲ್ ಅಲ್ಲಿ ಸಹ ಸಾಕಾಗುದಿಲ್ಲ. ಅಂಡ್ ಪಂಜಾಬ್ ಅದೇ ಹೇಳಿದಲ್ಲ, ಒಂದು ಅನ್ಬಿಲೀವೆಬಲ್ ವಿನ್, ಒಂದು ತಂಡವನ್ನ ಯಾವ ರೇಂಜಿಗೆ ರೆಡಿ ಮಾಡ್ತದೆ ಅಂತಂದ್ರೆ ನೋಡಿ, ಅವ್ರು 111ಕ್ಕೆ ಆಲ್ಔಟ್ ಆಗಿದ್ರು KKR ಮೇಲೆ, ಅದನ್ನು ಸಕ್ಸಸ್ಫುಲ್ ಡಿಫೆಂಡ್ ಮಾಡಿದ್ದೇ ಮಾಡುದು. ತಂಡದಲ್ಲಿ ಆ ಒಂದು ಕಾನ್ಫಿಡೆನ್ಸ್ ಬುಬ್ಬು ಅಂತ ಈ ಬೆಂಕಿ ತರ ರಪ್ ಅಂತ ಎದ್ದಿತ್ತು. ಇವತ್ತು ಬೌಲಿಂಗ್ಸ್ ಹಾಗೆ ರೈಟ್ ಆನ್ ದ ಮನಿ. ನಾವು ಟಾಸ್ ಸೋತೇವು, ಈಗ ಕಮೆಂಟ್ ಸೆಕ್ಷನ್ ಬರ್ತೇವೆ, ಬ್ರೋ ಟಾಸ್ ಸೋತೇವು, ಇಲ್ಲದ್ರೆ ಹಾಗೆ ಆಗ್ತಿತ್ತು ಹೀಗಾಗ್ತಿತ್ತು. ಅಲ್ಲ, ಟಾಸ್ ಸೋತ್ವಿ ಕರೆಕ್ಟ್ ಮಾರೆ, ಫಸ್ಟ್ ಬ್ಯಾಟಿಂಗ್ ನಾವೇ ಮಾಡಿದ್ದು, ಟಾಸ್ ಅವರು ವಿನ್ ಆದ್ರು. ಬಟ್ ಸೀರಿಯಸ್ಲಿ 95 ರನ್ ಇಟ್ಟು ಚಿಕ್ಕ ಗ್ರೌಂಡಲ್ಲಿ ಸ್ವಲ್ಪ ಡ್ಯೂ ಇರ್ತದೆ, ಆ ತೇವಾಂಶ ಎಲ್ಲ ಇರ್ತದೆ, ಬಟ್ ಸ್ಟಿಲ್ ಎಂತದೇ ಹೇಳಿ ಮಾರೆ 95 ರನ್ ಅಲ್ಲ. ನಾನಂತೂ ಒಪ್ಪುದಿಲ್ಲ, ನೀವು ಒಪ್ಪೋದು ಇಲ್ಲ ಬ್ರೋ ಅದು ಪಿಚ್ ಹಾಗೆ ತೀಗೆ ಇತ್ತಂತ. ಸರಿ ಆಯ್ತು, ನಂಗೆ ಎಂತ ಗೊತ್ತಿಲ್ಲ, ನಂಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಬಟ್ ನಂಗೆ ಅನ್ಸುತ್ತೆ 95 ಅಲ್ಲ, ತೀರಾ ಕಡಿಮೆ ಸ್ಕೋರು. ಅಂದ್ರೆ ಎಂತ ಗೊತ್ತ, ನೀವು ಬೌಲರ್ಸ್ ಅನ್ನು ಬ್ಲೇಮ್ ಮಾಡ್ಲಿಕ್ಕೆ ಆಗುದಿಲ್ಲ ಅಣ್ಣ. 95 ಡಿಫೆಂಡ್ ಮಾಡು, 14 ಓವರಲ್ಲಿ 95 ಡಿಫೆಂಡ್ ಮಾಡ್ಲಿಕ್ಕೆ ಆಗುದಿಲ್ವಾ? ಇಲ್ಲ, ಆಗುದಿಲ್ಲ ಅಷ್ಟೇ, ಆಸ್ ಸಿಂಪಲ್ ಆಸ್ ದಟ್. ಪಾಪ ಹೇಸಲ್ವುಡ್ ಮತ್ತೆ ಭುವನೇಶ್ವರ್ ಕುಮಾರ್ ಭಾರಿ ಟ್ರೈ ಮಾಡಿದ್ರು. ಹೇಸಲ್ವುಡ್ ಅವ್ರು 3 ವಿಕೆಟ್ ತೆಗೆದ್ರು, ಭುವನೇಶ್ವರ್ ಕುಮಾರ್ ಅವರು 2 ವಿಕೆಟ್ ತೆಗೆದ್ರು. ಬಟ್ ಫ್ಯಾಕ್ಟ್ ಏನು, ಎಲ್ರಿಗೆ ಸಹ ಗೊತ್ತುಂಟು, ನಮ್ಮಲ್ಲಿ ಆ ಒಂದು ಕ್ವಾಲಿಟಿ ಸ್ಪಿನ್ ಇಲ್ಲ ಅಲ್ವಾ. ಕೃಣಾಲ್ ಪಾಂಡ್ಯ ಅವ್ರು ಹಾಕ್ತಾರೆ, ಸುಯೇಶ್ ಶರ್ಮಾ ಅವ್ರು ಹಾಕ್ತಾರೆ, ಬಟ್ ನಿಮ್ಗೆ ಆ ರೇಂಜಿಗೆ ಒಂದು ವರ್ಲ್ಡ್ ಕ್ಲಾಸ್ ಸ್ಪಿನ್ ಅಟ್ಯಾಕ್ ಅಲ್ಲವೇ ಅಲ್ಲ. ಆ್ಯಂಡ್ ಇವತ್ತು ಇದು ಏನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮ್ಮ ಕನ್ನಡಿಗ ಮನೋಜ್ ಅವರಿಗೆ ಒಂದು ಚಾನ್ಸ್ ಕೊಟ್ಟರು ಅಂತ ಏನೋ ಖುಷಿ ಪಡ್ಬೋದು. ಯಾವಾಗ ಚಾನ್ಸ್ ಕೊಡೋದು ಅಂತಂದ್ರೆ ಈ ಥರ ತಂಡ ಎಲ್ಲ ಡಮಾರ ಆದಾಗ ಆಗ ಒಂದು ಹೇಳ್ಬೋದಲ್ಲ, ನಾವು ನಿಮ್ಮ ಕನ್ನಡಿಗ ಅವರಿಗೆ ಒಂದು ಚಾನ್ಸ್ ಕೊಟ್ಟಿದ್ದೇವೆ ಅಂತ ಈಗ ಮ್ಯಾನೇಜ್ಮೆಂಟ್ ಹೇಳ್ಬೋದಲ್ಲ. ಅದಕ್ಕೆ ಬಲಿಕ ಬಕ್ರ ಥರ ಮಾಡೋದು. ಇವತ್ತು ಯಾಕೆ ಮನೋಜ್ ಅವ್ರನ್ನ ಹಾಕೊಳ್ಬೇಕಿತ್ತು? ಯಾಕೆ ಕರೆಕ್ಟ್ ಮ್ಯಾಚ್ ಒಳ್ಳೆ ಮಾಡಿ ಆಡ್ತಿದ್ದಾಗ ಯಾಕೆ ಆಡಿಸೋದಿಲ್ಲ? ಈ ಥರ ಎಲ್ಲರೂ ಸಹ ಔಟ್ ಆದಾಗ ಹತಾಶ ಸ್ಥಿತಿಯಲ್ಲಿದ್ದಾಗ ನಾವು ಒಂದು ಕನ್ನಡಿಗನ ಆಡಿಸುವ ಒಂದು ಖುಷಿಯಾಗಲಿ ನೋಡುವವರಿಗೆ ಅಂತ ಪಾಪ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟರು. ಅವ್ರ ಪಾಪ ಎಂತ ಮಾಡ್ತಾರೆ, ಅವ್ರ ಕ್ರೀಸಿಗೆ ಬರುವಾಗಲೇ ಹೆದರಿ ಹೋಗಿದ್ರು. ಅವ್ರು ಸಹ LBW ಆದರು. ಕೊನೆಗೆ ಅವರಿಂದ ಬೌಲಿಂಗ್ ಟ್ರೈ ಮಾಡಿಸ್ಬೋದಿತ್ತು, ಎಲ್ಲರೂ ಸಹ ಓಡಿಸ್ಕೊಳ್ತಾ ಇರುವಾಗ, ಸುಯೇಶ್ ಶರ್ಮಾ ಎಲ್ಲ ಆ ಥರ ರನ್ ಲೀಕ್ ಮಾಡ್ತಾ ಇರುವಾಗ, ಕೃಣಾಲ್ ಪಾಂಡ್ಯ ಕೂಡ 1 ಓವರಲ್ಲಿ 10 ರನ್ ಬಿಟ್ಟು ಕೊಟ್ಟರು. ಕೊನೆಗೆ ಇನ್ನೂ ಸಹ 2 ಓವರ್ ಇತ್ತು. 12.1 ಓವರ್ಸಲ್ಲಿ ನೆಹಾಲ್ ವಾದೇರಾ ಅಂತೂ ಇದು ಏನು ಸುಯೇಶ್ ಶರ್ಮಾ ಅವರ ಬೌಲಿಂಗಲ್ಲಿ 4 ಬಾಲ್ ಡಾಟ್ ಆದಾಗ ನಾವೆಲ್ಲ ಅದು ಹಾಗೆ ಹೀಗೆ ಅಂತ. ನೆಕ್ಸ್ಟ್ 2 ಬಾಲಲ್ಲಿ 4 ಮತ್ತು 6 ಎಲ್ಲ ಬಂತು. ಒಳ್ಳೆ ಬ್ಯಾಟಿಂಗ್ ಯಾರ್ದು, ನೆಹಾಲ್ ವಾದೆ ಅವರ ಕಡೆಯಿಂದ ಒಳ್ಳೆ ಬ್ಯಾಟಿಂಗ್. ಮತ್ತು ಎಲ್ಲರೂ ಸಹ ಚಿಕ್ಕ ಇನ್ನಿಂಗ್ಸ್ ಆಡಿದ್ದಾರೆ. ಬಟ್ ಅವ್ರದ್ದು ಡೆಪ್ತ್ ಹಾಗೆ ಉಂಟಣ್ಣ. ಅಲ್ಲಿ ಇವತ್ತು ಮ್ಯಾಕ್ಸ್ವೆಲ್ ಅನ್ನು ಕೂರಿಸಿದ್ರು, ಬೇಡಣ್ಣ ಸಾಕು, ನೋಡಿದ್ದೇವೆ, ಇನ್ನೂ ಆಗುದಿಲ್ಲ ಅಂತ ಡಿಸೈಡ್ ಮಾಡಿ ವಾಪಸ್ ಸ್ಟಾಯ್ನಿಸ್ ಅನ್ನು ಹಾಕೊಂಡಿದ್ರು ತಂಡದಲ್ಲಿ. ಸ್ಟಾಯ್ನಿಸ್ ನೋಡಿ ಇವತ್ತು ಆಡಿದ್ದ 2 ಬಾಲು ಪಟಾರ್ ಅಂತ ಒಂದು 6 ಹೊಡೆದು ತಂಡವನ್ನು ವಿನ್ ಮಾಡಿಸಿದ್ರು. ಹೋಪ್ಲೆಸ್ ಪ್ರದರ್ಶನಪ್ಪ ನಮ್ಮದು. ಒಂದು ಸೀಸನ್ ಯಾವ್ದಾದ್ರು ನಂಗೆ ನೆನಪೋಗಿದೆ, ಯಾವ್ದಾದ್ರು ಒಂದು ಸೀಸನ್ ನಾವು ಆರಾಮ್ಸೆ ಫ್ರಮ್ ದ ಬಿಗಿನಿಂಗ್ ಟಿಲ್ ದಿ ಎಂಡ್ ಎಲ್ಲ ಅಷ್ಟು ಪ್ರಾಪರ್ ಸೂಪರ್ ಕ್ರಿಕೆಟ್ ಆಡಿಕೊಂಡು ಆರಾಮ್ಸೆ ಹೋಗಿದ್ದಿದ್ಯಾ ಪ್ಲೇ ಆಫಿಗೆ. 2009ರಲ್ಲಿ ಫೈನಲಿಗೆ ರೀಚ್ ಆಗಿದ್ದೆವು, ನಂಗೆ ನೆನಪೋಗಿದೆ ಆವಾಗ ಹೇಗೆ ಆಡಿದ್ರು ಅಂತ. ಬಟ್ 2016 ನೆನಪಿದೆ, ಅಷ್ಟು ಈಸಿಯಾಗಿ ಎಲ್ಲ ಫೈನಲಿಗೆ ಹೋಗಿರಲಿಲ್ಲ. ಸೆಕೆಂಡ್ ಹಾಫಲ್ಲಿ ಭಯಂಕರ ಪುಟ್ಟಿದ್ದೆದ್ದಿದ್ದು, ಕೊಹ್ಲಿ ಅವರು ಎಲ್ಲ ಬ್ಯಾಕ್ ಟು ಬ್ಯಾಕ್ ಎಲ್ಲ 100 ಎಲ್ಲ ಹೊಡೆದದ್ದು. ಬಟ್ ಯಾವುದಾದ್ರೂ ಸೀಸನ್ ಉಂಟಾ ಆರಾಮ್ಸೆ ನಾವೊಂದು ಪ್ಲೇ ಆಫಿಗೆ ಹೋಗಿದ್ದು ಇದ್ರೆ ತಿಳಿಸಿ. ಈ ಸೀಸನ್ ಸಹ ನಮ್ಗೆ ಯಾಕೋ ಅವೇ ಮ್ಯಾಚ್ ಮಾತ್ರ ಸಾಕಂತ ಅನ್ನಿಸ್ತದೆ. ಯಾಕೆ ಹೇಳಿ, ಮನೆಯಲ್ಲಿ ಅತಿಥಿಗಳಿಗೆ ನಾವು ಚೆನ್ನಾಗಿ ಸತ್ಕಾರ ಮಾಡಬೇಕು. ಇನ್ನು 1 ದಿನ ಬಿಟ್ಟು ಐ ಥಿಂಕ್ ಪಂಜಾಬ್ ಎಗೇನ್ಸ್ಟೇ ಪಂಜಾಬಲ್ಲಿ ಆಡ್ತಾ ಇದ್ದೇವೆ, ಅವೇ ಮ್ಯಾಚ್ ಆಯ್ತು. ಇಲ್ಲಿ ಅತಿಥಿ ಸತ್ಕಾರ ಮಾಡಿದ್ದೀರಿ, ಅಲ್ಲಿ ಬಡ್ಡಿ ಸಮೇತ
ಅಟ್ಲೀಸ್ಟ್ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಅವೇ ಮ್ಯಾಚ್ ಆದರೂ ಕಂಟಿನ್ಯೂಸ್ ವಿನ್ ಆಗ್ತಾ ಇದ್ದೀರಿ, 4-4 ವಿನ್ ಆಗಿದ್ದೀರಿ, ಅದು 5 ಆಗಲಿ 6 ಆಗಲಿ 7 ಆಗಲಿ ಅಂತ ನಾವು ಈ ಮೂಲಕ ಆಶಿಸ್ತೇವೆ. ನಮ್ಗೇನು ಜಾಸ್ತಿ ಮಾತಾಡ್ಲಿಕ್ಕಿಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾನ ಮಳೆರಾಯ, ಯಾಕೆ ಸ್ಟಾಪ್ ಆಗಿದ್ದು ಅಂತ ಕರ್ಮ ಮಾರ. ಹಾಂ, ಸರಿಯಾಗಿ ಬರುವ. ನಮಸ್ಕಾರ.